ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಜಿಲ್ಲೆಯಾದ್ಯಂತ ಸ್ತ್ರೀ ಶಕ್ತಿ ಸಂಜೀವಿನಿ ಗುಂಪುಗಳು ತಾವು ಬೆಳೆದ ತರಕಾರಿ ಮತ್ತು ಉತ್ಪಾದಿಸಿದ ವಿವಿಧ ಉತ್ಪನ್ನಗಳ ಮಾರಾಟ ಕಲ್ಪಿಸುವಲ್ಲಿ ಕೊಡಗು ಜಿಲ್ಲಾ ಪಂಚಾಯಿತಿ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಸಂಜೀವಿನಿ ಡೇ ನಲ್ಮ್ ಯೋಜನೆಯಡಿ 2 ದಿನಗಳ ಕಾಲ ನಗರದ ಗಾಂಧಿ ಮೈದಾನದಲ್ಲಿ ಏರ್ಪಡಿಸಲಾಗಿರುವ ಜಿಲ್ಲಾ ಮಟ್ಟದ ಸ್ವಸಹಾಯ ಗುಂಪುಗಳ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಜೀವ ವೈವಿಧ್ಯ ಮಂಡಳಿ ರಾಜ್ಯಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮತ್ತು ಜಿಲ್ಲಾಧಿಕಾರಿ ಡಾ. ಬಿಸಿ ಸತೀಶ್ ಅವರು ಮಂಗಳವಾರ ಚಾಲನೆ ನೀಡಿದರು. ವೈಟ್ ಒಳ್ಳೆ ಸಕತ್ತಾಗಿ ಮಾಡ್ತಾರೆ. ಅಲ್ಲ ಟೇಸ್ಟ್ ಮಳಿಗೆಗಳಿಂದ ವೀಕ್ಷಿಸಿ ಮಾಹಿತಿ ಪಡೆದ ರವಿ ಕಾಳಪ್ಪ, ಸ್ತ್ರೀ ಶಕ್ತಿ ಸಂಜೀವಿನಿ ಗುಂಪುಗಳಿಗೆ ಸರ್ಕಾರದ ವತಿಯಿಂದ ಸಹಾಯಧನ ಕಲ್ಪಿಸಿ ಆರ್ಥಿಕ ಉತ್ತೇಜನಕ್ಕೆ ಮುಂದಾಗಲಾಗಿದೆ ಎಂದರು. ಇವತ್ತು ಮತ್ತು ನಾಳೆ 2 ದಿವಸ ಈ ಕೊಡಗು ಜಿಲ್ಲೆಯಲ್ಲಿರುವಂಥ ಎಲ್ಲ ಮಹಿಳಾ ಒಕ್ಕೂಟದಿಂದ ಒಂದು ಸಂತೆ ಮೇಳ, ಅಂದರೆ ಅವರೇ ತಯಾರಿಸುವಂಥ ವಸ್ತುಗಳನ್ನು ಇಲ್ಲಿ ತಂದು ಮಾರುವ ಮುಖಾಂತರ ಒಂದಷ್ಟು ಏನು ಅಂದರೆ ಅವರ ಉತ್ಪಾದನೆಗೆ ಮಾರುಕಟ್ಟೆ ಒಂದು ಭಾಗದಲ್ಲಿ ಮತ್ತು ಅವರ ಆರ್ಥಿಕ ವ್ಯವಸ್ಥೆಗೆ ಸಹಕಾರವಾಗುವಂಥ ಈ ಕಾರ್ಯಕ್ರಮಕ್ಕೆ ಸರ್ಕಾರ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಸರ್ಕಾರ ಈಗಾಗಲೇ ಈ ಎಲ್ಲ ಸ್ತ್ರೀ ಶಕ್ತಿ ಸಂಘಗಳಿಗೆ ಒಂದು ಅನುದಾನವನ್ನು ಕೊಡುವ ಮುಖಾಂತರ ಅವರನ್ನು ಆರ್ಥಿಕವಾಗಿ ಸದೃಢ ಮಾಡುವ ದೃಷ್ಟಿಯಿಂದ, ಏಕೆಂದರೆ ಹಿಂದೆ ಮಹಿಳೆಯರು ಅಂದರೆ ಮನೆಯಲ್ಲಿ ಬರೀ ಕೆಲಸದಕ್ಕೆ ಅಡುಗೆ ಮಾಡೋದು ಮತ್ತು ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಅಂತ ಹೇಳುವಂಥ ಒಂದು ಭಾವನೆ ಇತ್ತು. ಅದನ್ನು ಹೋಗಲಾಡಿಸೋ ದೃಷ್ಟಿಯಿಂದ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕು, ಸಮಾಜದಲ್ಲಿ ಅವರು ಸಹ ಪುರುಷರಂತೆ ಸಮಾನವಾಗಿ ಎಲ್ಲ ಕ್ಷೇತ್ರದಲ್ಲಿ ದುಡಿಲಿಕ್ಕೆ ಸಮರ್ಥರು ಅಂತ ಹೇಳುವಂಥನ್ನು ತೋರಿಸುವಂಥ ದೃಷ್ಟಿಯಿಂದ ಸರ್ಕಾರ ಕೈಗೊಂಡಂಥ ಕಾರ್ಯಕ್ರಮ. ಆ ದೃಷ್ಟಿಯಲ್ಲಿ ಅವರನ್ನು ಒಟ್ಟುಗೂಡಿಸಿ ಒಂದು ಸಂಘಗಳ ಮಾಡೋ ಮುಖಾಂತರ ವಿಶೇಷ ಅನುದಾನಗಳನ್ನ ನೀಡಿ ಸಾಕಷ್ಟು ಸಬ್ಸಿಡಿಗಳನ್ನು ಕೊಟ್ಟು ಅವರಿಗೆ ದುಡಿಯೋ ಬಂಡವಾಳವನ್ನು ಕೊಟ್ಟು ಆ ಮುಖಾಂತರ ಅವರಿಂದ ಬರುವಂಥ ವಸ್ತುಗಳನ್ನು ಈ ರೀತಿ ಮಾರುಕಟ್ಟೆ ಮಾಡುವಂಥದ್ದು. ಏಕೆಂದರೆ ಬರೀ ಉತ್ಪಾದನೆ ಮಾಡಿದರೆ ನಂತರ ಅದನ್ನು ಏನು ಮಾಡಬೇಕು ಅಂತ ಹೇಳುವಂಥದ್ದು ಅವರಿಗೆ ಕಷ್ಟ ಆಗ್ತದೆ. ಅದಕ್ಕೆ ಅದನ್ನು ಉತ್ಪಾದನೆ ಮಾಡಿದ್ದನ್ನು ಮತ್ತೆ ಮಾರುಕಟ್ಟೆ ವ್ಯವಸ್ಥೆ ಮಾಡೋಕ್ಕಾಗಿ ಅದಕ್ಕೂ ಸಹ ಸರ್ಕಾರ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಇದನ್ನು ಬಳಸ್ಕೊಂಡು ಎಲ್ಲ ಜಿಲ್ಲೆಯ ಮಹಿಳಾ ಶಕ್ತಿಗಳಿಗೆ ನಾನು ಸಹ ವಿನಂತಿಸಿಕೊಳ್ಳೋದೇನೆಂದರೆ ಎಲ್ಲರೂ ಸಹ, ಯಾಕೆಂದರೆ ಸಾಕಷ್ಟು ಜನರಿಗೆ ಈಗ ಜಾಗೃತಿಯಾಗಿದೆ, ಸಾಕಷ್ಟು ಮಹಿಳೆಯರು ಹೊರಗೆ ಬರ್ತಿದ್ದಾರೆ ಈ ಕ್ಷೇತ್ರಗಳಲ್ಲಿ ದುಡಿಲಿಕ್ಕೆ. ಇನ್ನೂ ಸಹ ಯಾರು ಇದರಲ್ಲಿ ಬಾಕಿ ಉಳ್ಕೊಂಡಿದ್ದಾರೆ ಎಲ್ಲ ಗ್ರಾಮ ಮಟ್ಟದಲ್ಲಿ ನಾನು ನೋಡಿದಾಗೆ ಮೊನ್ನೆ ಎಲ್ಲ ಈಗ ಗ್ರಾಮ ಮಟ್ಟದಲ್ಲಿ ಈ ರೀತಿಯ ಒಂದು ಸಂತೆ ಮೇಳಗಳನ್ನ ವ್ಯವಸ್ಥೆ ಮಾಡ್ತಿದ್ದಾರೆ. ಮೊನ್ನೆ ನಮ್ಮ ಮಕ್ಕಂದೂರಿನಲ್ಲಿ ಸಹ ಒಂದು ಆಯಿತು, ತುಂಬ ಚೆನ್ನಾಗಾಯಿತು. ಜಿಲ್ಲಾಧಿಕಾರಿ ಡಾ. ಬಿಸಿ ಸತೀಶ್ ಅವರು ಮಾತನಾಡಿ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಯೋಜನೆಯಡಿ ಗ್ರಾಮೀಣ ಪ್ರದೇಶದ ರೈತ ಮಹಿಳೆಯರ ಜೀವನೋಪಾಯಕ್ಕಾಗಿ ಆದಾಯ ದ್ವಿಗುಣಗೊಳಿಸಲು
ಕೃಷಿ ಜೀವನೋಪಾಯ ಚಟುವಟಿಕೆಗಳಿಂದ ಅನುಷ್ಠಾನ ಮಾಡಲಾಗ್ತಾ ಇದೆ ಎಂದರು. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಸಂಜೀವಿನಿ ರೈತ ಮಹಿಳೆಯರ ಉತ್ಪಾದಕರ ಸ್ವಸಹಾಯ ಸಂಘಗಳ ವತಿಯಿಂದ ಈ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತೇಳಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಇಲಾಖೆ ವತಿಯಿಂದ ಈ ಥರ ತಾವು ಬೆಳೆದಂತಹ ಪ್ರಾಡಕ್ಟ್ಸನ್ನು ಎಕ್ಸಿಬಿಷನ್ ಸೇಲ್ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇದರಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಮಹಿಳೆಯರು ತಾವೇ ಬೆಳೆದಿರ್ತಕ್ಕಂತಹ ಅಥವಾ ತಾವೇ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂಥ ಐಟಮ್ಸ್ಗಳನ್ನು ಎಕ್ಸಿಬಿಷನ್ ಸೇಲ್ ಇಟ್ಟಿರ್ತಾರೆ. ತಾವೆಲ್ಲರೂ ಕೂಡ ಬಂದು ಎಲ್ಲರೂ ಅದನ್ನು ನೋಡಬೇಕು ಮತ್ತು ಅದನ್ನು ಖರೀದಿ ಮಾಡೋದ್ರ ಮೂಲಕ ಪ್ರೋತ್ಸಾಹ ಮಾಡಬೇಕಂತೇಳಿ ಎಲ್ಲರ ಪರವಾಗಿ. ಎಷ್ಟು ಮಳಿಗೆಗಳಿದೆ ಸರ್? ಟೋಟಲ್ 50 ಮಳಿಗೆಗಳಿದೆ. ಪ್ಲಸ್ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಒಂದು 2-3 ಮಳಿಗೆಗಳಲ್ಲಿ 2 ಡಿವೈಡ್ ಮಾಡಿ ಕೊಟ್ಟಿದ್ದೀವಿ. ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿದೆ. ಇವರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಸರ್ ಮಹಿಳೆಯರಿಗೆ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ NRLM ಅಂತೇಳಿ ಸಂಜೀವಿನಿ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತೇಳಿ. ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂಯ, ಸ್ತ್ರೀ ಶಕ್ತಿ ಮಹಿಳಾ ಒಕ್ಕೂಟದ ರಾಜ್ಯ ಮತ್ತು ಜಿಲ್ಲಾ ಅಧ್ಯಕ್ಷರಾದ ರೆಹನಾ ಸುಲ್ತಾನ್, ಪೊನ್ನಂಪೇಟೆ ತಾಲೂಕು ಅಧ್ಯಕ್ಷರಾದ ರಜನಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಬೆಟ್ಟಗಳ ನಡುವೆ ಜೀಪುಗಳ ಬೋರ್ಗರೆತ, ಹಳ್ಳ ಕೊಳ್ಳಗಳ ನಡುವೆ ಗುರಿ ತಲುಪಲು ಚಾಲಕರ ಸಾಹಸ ಇದೆಲ್ಲವೂ ಕಂಡಿದ್ದು ಮಡಿಕೇರಿಯ ಬೆಟ್ಟತೂರಿನಲ್ಲಿ. ರೋಬೆಸ್ಟಾ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್ ಅಕಾಡೆಮಿಯ ಅಂಬತ್ತಿಯ ಸಾಹಸ ಕ್ರೀಡಾಪಟು ಉದ್ದಪಂಡ ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ಭಾನುವಾರ ಬೆಟ್ಟತೂರು 4x4 ರೇಸ್ ಸ್ಪರ್ಧೆ, ಜಿಲ್ಲೆ, ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳ ವಾಹನಗಳು ಬೆಟ್ಟತೂರಿನ ಬೆಟ್ಟದ ಮೇಲೆ ಸಾಹಸ ಮೆರೆದ ಸಣ್ಣ ಝಲಕ್ ಹೀಗಿದೆ.
ರೋಬಸ್ಟಾ ಅಡ್ವೆಂಚರಸ್ ಆ್ಯಂಡ್ ಸ್ಪೋರ್ಟ್ಸ್ ಅಕಾಡೆಮಿ ಕಡೆಯಿಂದ ಮೊಟ್ಟ ಮೊದಲ ಬಾರಿಗೆ ಬೆಟ್ಟದೂರಿನಲ್ಲಿ ರೋಬಸ್ಟಾ 4x4 ಚಾಲೆಂಜನ್ನು ಏರ್ಪಡಿಸಿದೆ. ಅಬೌಟ್ 20 ಪಾರ್ಟಿಸಿಪೆಂಟ್ಸ್ ಬಂದಿತ್ತು. ಅದರಲ್ಲಿ 9 ಡೀಸೆಲ್ ಕ್ಯಾಟಗರಿ ಹಾಗೂ 6 ಪೆಟ್ರೋಲ್, 2 ಮಾಡಿಫೈಡ್ ಹಾಗೂ 1 ಪ್ರೋ ಮಾಡಿಫೈಡ್ ವೆಹಿಕಲ್ಸ್ ಹಲವಾರು ಕಡೆಯಿಂದ ಬಂದು ಪಾರ್ಟಿಸಿಪೇಟ್ ಮಾಡಿ ಇವಾಗ ತಾನೇ ಮುಕ್ತಾಯಗೊಂಡಿದೆ. ಅದರಲ್ಲಿ ವಿನ್ನರ್ಸ್ ಎಲ್ಲ ಕೇರಳ, ಕರ್ನಾಟಕ ಹಾಗೂ ನಮ್ಮ ಕೊಡಗಿನವರು ಲೋಕಲ್ ಫ್ರೆಂಡ್ಸ್ ಆಗುವಂಥ ಲೋಕಲ್ ಡ್ರೈವರ್ಸ್ಗಳು ಪ್ಲೇಸ್ ಮಾಡಿದ್ದಾರೆ. ಅದೇ ಥರ ಈಗ ಬಂದಿರೋ ಎಲ್ಲ ಮಾಧ್ಯಮ ವರ್ಗಕ್ಕೂ ಸ್ಪೆಕ್ಟೇಟರ್ಸ್ಗೂ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಪ್ರತಿ ಸಲ ಇದೊಂದು ಕಾರ್ಯಕ್ರಮಕ್ಕೆ ಬಂದು ಸೇರಬೇಕು ಹಾಗೂ ಸಪೋರ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಮಡಿಕೇರಿ ತಾಲೂಕು ಕುಂಬಳದಾಳು ಗ್ರಾಮದ ತೆಕ್ಕಡೆ ಮಹೇಶ್ ಮತ್ತು ಮಧುರ ಇವರ 4.5 ವರ್ಷದ ಮಗಳು ತ್ರೇಯ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆಯಾಗುವ ಅಪರೂಪದ ಕಾಯಿಲೆಯಿಂದ ಬಳಲುತ್ತಿದ್ದು ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ವೆಚ್ಚವಾಗ್ತಾ ಇದೆ. ಬಡತನದಲ್ಲಿ ಜೀವನ ಸಾಗಿಸ್ತಾ ಇರುವ ಮಹೇಶ್ ಅವರು ತನ್ನ ಮಗಳ ಚಿಕಿತ್ಸೆಗಾಗಿ ಈಗಾಗಲೇ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ್ದು ಮಗಳನ್ನ ಗುಣಪಡಿಸಲು ಇನ್ನೂ ಹೆಚ್ಚಿನ ಹಣದ ಅವಶ್ಯಕತೆ ಇರೋದ್ರಿಂದ ದಾನಿಗಳ ನಿರೀಕ್ಷೆಯಲ್ಲಿದ್ದಾರೆ. 4.5 ವರ್ಷದ ಮುದ್ದು ಕಂದಮ್ಮ ತ್ರೇಯಾಳನ್ನ ಗುಣಪಡಿಸಲು ಸಹೃದಯಿ ದಾನಿಗಳಾದ ನೀವು ನೆರವು ನೀಡ ಬಯಸುವುದಾದರೆ ಎಸ್ಬಿ ಅಕೌಂಟ್ ನಂಬರ್ 202576090408 ಮೂರ್ನಾಡು ಶಾಖೆ ಐಎಫ್ಸಿ ಕೋಡ್ SBI N0007 910 ಗೂಗಲ್ ಪೇ, ಫೋನ್ ಪೇ 990270 3696 ಅನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದ್ದಾರೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕೊಡವ ಅಧಿಕೃತ ಲಿಪಿಯ ಬಗ್ಗೆ ನಿರ್ಧಾರ ಕೈಗೊಂಡಿದ್ದು, ಸರ್ಕಾರ ತಕ್ಷಣ ಇದನ್ನು ಅಂಗೀಕರಿಸಿ ಜಿಲ್ಲೆಯ ವಾಣಿಜ್ಯ ಮಳಿಗೆ ಮತ್ತು ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡ ಭಾಷೆಯೊಂದಿಗೆ ಬಳಸಲು ಆದೇಶ ನೀಡಬೇಕೆಂದು ಕರ್ನಾಟಕ ಭಾಷಾ ಅಲ್ಪಸಂಖ್ಯಾತರ ಒಕ್ಕೂಟದ ರಾಜ್ಯಾಧ್ಯಕ್ಷ ಪ್ರತೀಕ್ ಪೊನ್ನಣ್ಣ ಮನವಿ ಮಾಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾಗಮಂಡಲದ ದೇವಾಲಯದಲ್ಲಿ ಸಿಕ್ಕ ಶಾಸನ ಕೊಡವ ಲಿಪಿಯಲ್ಲಿರುವ ಮೊದಲ ಶಾಸನವಾಗಿದ್ದು, ಅದರಂತೆ 1987ರಲ್ಲಿ ಡಾ ಕೊರವಂಡ ಅಪ್ಪಯ್ಯ ಅವರು ಲಿಪಿಯನ್ನು ಬಿಡುಗಡೆ ಮಾಡಿದ್ದಾರೆ ಎಂದರು. ಕೊಡವ ಜನಾಂಗ ಮತ್ತು ಕೊಡವ ಭಾಷಿಕರಿಗಿಂತ ಹೆಚ್ಚಾಗಿ ಕನ್ನಡಿಗರಿರ್ಬೋದು, ಮಲಯಾಳಿಗಳಿರ್ಬೋದು, ತುಳುವರಿರ್ಬೋದು, ಅವರು ಒಂದು ಸ್ಪಂದನೆಯನ್ನು ಕೊಟ್ಟಿದ್ದಾರೆ, ಹೆಚ್ಚು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಅಲ್ಲದೆ ಅವರು ಅದನ್ನು ಕೂಡ ಬರೆದು ಅವರು ಏನೊಂದು ಪ್ರಯತ್ನವನ್ನು ಪಟ್ಟಿದ್ದಾರೆ. ಕೆಲವರು ಕವಿತೆಯನ್ನು ಬರೆದಿದ್ದಾರೆ ಇದೇ ಲಿಪಿಯಲ್ಲಿ, ಕೆಲವರು ರಾಷ್ಟ್ರಗೀತೆಯನ್ನು ಬರೆದಿದ್ದಾರೆ. ಈ ರೀತಿಯಾಗಿ ಅವರು ಸಣ್ಣ ಮಟ್ಟದಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಬಹಳ ಸಂತೋಷವಾದಂತಹ ವಿಚಾರ. ನಮ್ಮ ಒಂದು 5 ವರ್ಷದ ಪ್ಲಾನ್ ಏನಿದೆ ಈ ಒಂದು ಲಿಪಿಯನ್ನ ಬೆಳೆಸೋದಕ್ಕೆ ಮತ್ತು ಇದನ್ನ ಮುಂದೆ ತಗೊಂಡೋಗೋದಕ್ಕೆ, ಇದರ ಹಿಂದೆ ನಮ್ಮ ಒಂದು ಹೋರಾಟ ಏನಿದೆ ಅದು ನಡೀತಾನೆ ಇರ್ತದೆ. ಈಗ ನಾವು ಕನ್ನಡ ಸಮಗ್ರ ಅಭಿವೃದ್ಧಿ ವಿಧೇಯಕ 2022ರ ಅಡಿಯಲ್ಲಿ ಸೆಕ್ಷನ್ 17ರ ಅಡಿಯಲ್ಲಿ ಕೊಡವ ಭಾಷೆಯನ್ನು ಕೂಡ ಸೇರಿಸಬೇಕು ಅಂತ ಹೇಳುವಂತ ವಾದಕ್ಕೂ ಕೂಡ ಈ ಲಿಪಿಯಿಂದ ಒಂದು ಪೂರಕವಾದಂತಹ ಬೆಂಬಲ ಸಿಗ್ತದೆ. ಯಾಕಂದ್ರೆ ಆ ಒಂದು ಸೆಕ್ಷನ್ 17ರಲ್ಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ನಾಮಫಲಕಗಳಿರಬೇಕು, ಬೋರ್ಡ್ಗಳಿರಬೇಕು, ಅಂಗಡಿ ಮುಂಗಟ್ಟುಗಳ ಎಲ್ಲ ಒಂದು ಇದು ಕನ್ನಡದಲ್ಲಿ ಇರಬೇಕು ಅಂತ ಹೇಳಿ ಅವರು ಒಂದು
ದ್ವಿಭಾಷಾ ಸೂತ್ರ ಬರುತ್ತೆ. ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕೊಡವ ಭಾಷೆ ಉಳಿಬೇಕು ಅಂದ್ರೆ ಇವತ್ತು ನಾವು ಸಾಂವಿಧಾನಿಕವಾಗಿ ಆರ್ಟಿಕಲ್ 345 ಅಡಿಯಲ್ಲಿ ಈಗ ಯಾವ ರೀತಿಯಾಗಿ ತುಳುವಿಗೆ ಒಂದು ಸಮಿತಿಯನ್ನು ರಚನೆ ಮಾಡಿ ಘೋಷಣೆ ಮಾಡೋದಕ್ಕೆ ಮಂತ್ರಿಗಳು ಒಂದು ಸಚಿವರು ಒಂದು ಆರ್ಡರ್ ಅನ್ನು ಕೊಟ್ಟಿದ್ದರು. ಅದೇ ರೀತಿಯಾಗಿ ಕೊಡವ ಭಾಷೆಗೂ ಕೂಡ ಕೊಡಬೇಕು. ಕೊಡವ ಭಾಷೆಯನ್ನ ಬೆಳೆಸುವಂತ ಕೆಲಸ ಸರ್ಕಾರದ ಜವಾಬ್ದಾರಿ. ಏನಂದ್ರೆ 1956ರಲ್ಲಿ ನಮ್ಮ ರಾಜ್ಯ ಏನಿತ್ತು, ಆ ರಾಜ್ಯ ಮೈಸೂರು ರಾಜ್ಯದೊಂದಿಗೆ ವಿಲೀನ ಆಗಬೇಕಾದ್ರೆ ಹಲವು ಷರತ್ತುಗಳನ್ನ ನಾವು ಅಲ್ಲಿ ಹಾಕಿದ್ವಿ. ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಪ್ರಕಾರ ಒಂದು ಮೇಜರ್ ರಾಜ್ಯದೊಂದಿಗೆ, ಒಂದು ದೊಡ್ಡ ರಾಜ್ಯದೊಂದಿಗೆ ಸಣ್ಣ ರಾಜ್ಯ ಸೇರಿಕೊಳ್ಬೇಕಾದ್ರೆ ಆ ಸಣ್ಣ ರಾಜ್ಯದ ಸಂಸ್ಕೃತಿ ಇರ್ಬೋದು, ಭಾಷೆ ಇರ್ಬೋದು, ಅದನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನ ದೊಡ್ಡ ರಾಜ್ಯ ಮಾಡಬೇಕು ಅಂತ ಹೇಳುವಂಥದ್ದು ಹೇಳಿದೆ. ಅಲ್ಲದೆ ಸಂವಿಧಾನದಲ್ಲಿ ಇವತ್ತೂ ಕೂಡ ಸಂವಿಧಾನದ ರಚನಾ ಸಮಿತಿಯಲ್ಲಿ ಒಬ್ಬ ಕೊಡವ ಇದ್ದ ಅಂತ ಹೇಳೋದನ್ನ ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಸಂವಿಧಾನದ ಒರಿಜಿನಲ್ ಕಾಪಿಯನ್ನ ತಗೊಂಡ್ರೆ ಅದರಲ್ಲಿ ಚೆಪ್ಪುಡಿಗ ಎಂ ಪೂರ್ಣಚ್ಚ ಅಂತ ಹೇಳುವ ಒಬ್ಬ ವ್ಯಕ್ತಿಯ ಸಹಿ ಇರುತ್ತೆ. ಚೆಪ್ಪುಡಿಗ ಎಂ ಪೂರ್ಣಚ್ಚ ಅಂತ ಹೇಳುವಂತವರು ನಮ್ಮ ಕೊಡವರು. ಅವರು ಕೊಡಗು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು, ನಂತರ ರೈಲ್ವೆ ಮಂತ್ರಿ ಆದರು, ಆಮೇಲೆ ಒಡಿಶಾ ಮಧ್ಯಪ್ರದೇಶದ ರಾಜ್ಯಪಾಲರಾದರು. ಅವರು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ. ಆಗ ನಾವು ಎಷ್ಟೊಂದು ಹೆಮ್ಮೆ ಪಡುವ ವಿಚಾರ, ಸಂವಿಧಾನ ಇಂಥ ಒಂದು ನಮ್ಮ ಪ್ರಪಂಚದ ಅತಿ ಹೆಚ್ಚು ದೊಡ್ಡ ಪ್ರಜಾಪ್ರಭುತ್ವದ ಒಂದು ಧರ್ಮ ಗ್ರಂಥ ಆಗಿರುವಂತಹ ನಮ್ಮ ಸಂವಿಧಾನದಲ್ಲಿ ಒಬ್ಬ ಕೊಡವನ ಸಹಿ ಇದೆ ಅಂತ ಹೇಳಿದ್ರೆ ಹೆಮ್ಮೆ ಪಡುವಂತ ವಿಚಾರ. ಪ್ರತಿಯೊಬ್ಬರ ಹತ್ರ ನಾನು ಮನವಿಯನ್ನು ಮಾಡ್ತೀನಿ. ಕೊಡಗು ಜಿಲ್ಲಾ ಬಂಟರ ಸಂಘದ ಮಹಾಸಭೆ ಮಡಿಕೇರಿಯ ಕಾವೇರಿ ಹಾಲ್ನಲ್ಲಿ ನಡೆಯಿತು. ಸಂಘದ ಪ್ರಭಾರ ಅಧ್ಯಕ್ಷ ವಿ ರವೀಂದ್ರ ರೈ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನೂತನ ಅಧ್ಯಕ್ಷರಾಗಿ ಉದ್ಯಮಿ ಬಿಡಿ ಜಗದೀಶ್ ರೈ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಕುಶಾಲನಗರದ ಉದ್ಯಮಿ ವಿ ರವೀಂದ್ರ ರೈ ಆಯ್ಕೆಗೊಂಡರು. ಸಭೆಯ ಆರಂಭದಲ್ಲಿ ಉಪಾಧ್ಯಕ್ಷ ಬಿಕೆ ರವೀಂದ್ರ ರೈ ಅವರು ಸಂಘ ಮತ್ತು ಟ್ರಸ್ಟ್ನ ಆಸ್ತಿಯ ಬಗ್ಗೆ ವಿವರವನ್ನು ನೀಡಿದರು. ಜಾಗದ ವಿಚಾರವಾಗಿ ಕೆಲವರು ದುರುದ್ದೇಶಪೂರಿತವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ಜಾಗದ ಬಗೆಗಿನ ಎಲ್ಲ ನಿಖರ ದಾಖಲೆಗಳು ಸಂಘದ ಬಳಿ ಇದ್ದು ಯಾರು ಯಾವಾಗ ಬೇಕಾದರೂ ಪರಿಶೀಲಿಸಬಹುದೆಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ವಿ ರವೀಂದ್ರ ರೈ ಮಾತನಾಡಿ, ಹಲವು ವರ್ಷಗಳ ಬಳಿಕ ಎಲ್ಲರೂ ಒಟ್ಟು ಸೇರಿದ್ದೇವೆ. ಮಾಜಿ ಅಧ್ಯಕ್ಷರು, ಕಾರ್ಯದರ್ಶಿ ಜನರಿಗೆ ತಪ್ಪು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಕೆಲವರು ಸೇರಿ ಸಂಘದ ಸದಸ್ಯರನ್ನ ಗಮನಕ್ಕೆ ತಾರದೆ ತಾವೇ ಸಂಘವನ್ನ ಘೋಷಣೆ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು. ಕಾರ್ಯದರ್ಶಿ ಬಿಸಿ ಹರೀಶ್ ರೈ, ಖಜಾಂಚಿ ಬಿಎನ್ ರತ್ನಾಕರ್ ರೈ, ಗೌರವಾಧ್ಯಕ್ಷ ಬಿಬಿ ಐತಪ್ಪ ರೈ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗಿನ ಧೀಮಂತ ಕಲೆ ಜನಪದ ಕಲಾ ಪ್ರಕಾರವಾದ ಉಮ್ಮತ್ತಾಟ ಕಲೆಯನ್ನ ವಿಶ್ವದಾದ್ಯಂತ ಪರಿಚಯಿಸಿದ ಕೊಡಗಿನ ನಿವಾಸಿ ಐಂಬಡಿಯಂಡ ರಾಣಿ ಮಾಚಯ್ಯ ಅವರನ್ನ ಕಲ್ಲಕೆರೆ ಮಾದೇವಿ ಚಲನಚಿತ್ರ ತಂಡ ಸರ್ವ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನ ಮಾಡಿತು. P&G ಕ್ರಿಯೇಷನ್, ಕಲ್ಲಕೆರೆ ಮಾದೇವಿ ಪೌರಾಣಿಕ ಕೊಡವ ಪ್ರಾದೇಶಿಕ ಭಾಷೆಯ ಚಲನಚಿತ್ರ ತಂಡ ವಿರಾಜಪೇಟೆ ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ನೀಡಲಾಗುವ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಕೊಡವ ಸಾಹಿತ್ಯ, ಕಲೆ ಮತ್ತು ಸಂಸ್ಕೃತಿಯನ್ನ ವಿಶ್ವದಾದ್ಯಂತ ಪಸರಿಸಿದ ಐಂಬಡಿಯಂಡ ರಾಣಿ ಮಾಚಯ್ಯ ಅವರನ್ನ ಚಲನಚಿತ್ರ ತಂಡ ಮತ್ತು ಗಣ್ಯರ ಸಮ್ಮುಖದಲ್ಲಿ ಗೌರವಪೂರ್ವಕವಾಗಿ ಸನ್ಮಾನ ಮಾಡಲಾಯಿತು. ಎಲ್ಲ ಸದಸ್ಯಗಳ ವೇದಿಕೆ ಹಾಕಿಗಳು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪದ್ಮಶ್ರೀ ಐಂಬಡಿಯಂಡ ರಾಣಿ ಮಾಚಯ್ಯ, ಇತಿಹಾಸ ಪೂರ್ವದಿಂದ ಕಲೆ ಸಾಹಿತ್ಯಗಳು ರಚನೆಯಾದರೂ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸರ್ವರು ಮುಂದಾಗಬೇಕು. ಸುಮಾರು 80ರ ದಶಕದಿಂದ ಉಮ್ಮತ್ತಾಟು ನೃತ್ಯ ಪ್ರಕಾರವನ್ನು ವಿದ್ಯಾರ್ಥಿಗಳಿಗೆ ಕಲಿಸಿ ರಾಜ್ಯ, ದೇಶ ಮತ್ತು ವಿದೇಶಗಳಲ್ಲಿ ಪ್ರದರ್ಶನ ನೀಡಿದ್ದೇನೆ ಎಂದರು. ಅದು ಟೀಮ್ ಮಾಡಿದ್ದಾರೆ. ನಾನು ಅಪಚ್ಚಕ್ಕೆ ಪದ್ಮನಾಭಕ್ಕೆ ಹೋಗಿ ಬೇರೆಚ್ಚಕ್ಕೆ ಅಲ್ಲ ಟೀಮ್ ಫಾಸ್ಟ್ ಮಾಡೋದು. ಈಗ ವಾಲಗತ್ತಾಟ ಏನೋ ಒಂದು ನಾಡಕ ವೀಡಿಯೋ ಉಂಟು, ಅದನ್ನು ನಾನು ಎಲ್ಲ 4 ಜನಕ್ಕೆ ಹಚ್ಚಿಕೊಡ್ತೆ. ನನಗೆ ಚಾನ್ಸ್ ಕೊಡ್ತೀನಿ, ಅದನ್ನು ಕೊಟ್ಟು ಹೋಗ್ತೆ. ಹಾಗಾದ್ರೆ ಈ ಕಲೆಯನ್ನು ಸಹ ಪ್ರದರ್ಶನ ಮಾಡೋದು ನನಗೆ ಭಾರಿ ಆಸೆ ಉಂಟು. ದಯವಿಟ್ಟು
ಎಂಗಡಲ್ಲಿ ದಾರಿ ಯಂಗ್ಸ್ಟರ್ಸ್ ಚಂದ ದೂರಕ್ಕೆ ಹೋಗ್ಬೇಕ ಏಜ್ ಹೆಂಗಳಿಗೆ ಹಾಕಿ ಕಷ್ಟ ಮಕ್ಕಳು ಕೂತಿപ്പോയി അതിൻ്റെ പൊടിച്ചിരി അടിയിൽ അമ്മയുടെ എങ്ങളെ ഫസ്റ്റ് അണ്ടമാൻ നിക്കോബാർ പോകും ഞങ്ങളുടെ മക്കൾക്ക് ചായ ಮಾಡೋದು അങ്ങനെ నాకు ಜಾತಿ ಭೇದ ಇಲ್ಲ ಈಗ ഞങ്ങളുടെ ರಿಜಿಸ್ಟ್ರ್ ಕನ್ನಡ ಇಂಟೆನ್ಸ್ ಲಾಂಚ್ ಆಗಿ ನಂಗೆ ಎಂತೇ ಒಂದು ಬೆನಿಫಿಟ್ ಹಂಚಿಗೆ ಸಂಗೀತಕ್ಕೆ ದುಡ್ಡು ಕೊಂಡು ನಾಚಿ ದಾರಲ್ಲ ಇಂಥ ಜಾತಿ ಉಂಟು ಗೊಬ್ಬ ಅದನ್ನು ಫಿಲ್ಲಪ್ ಮಾಡೋದಪ್ಪ ನನಗೆ ಕಷ್ಟ ಹೋಯ್ತು ನಾನು ಸರಿಯಾಗಿ ಮಾಡಿ ಕೊಟ್ಟು ಅಂಚೆ ಇನ್ನೇ ಸುಮಾರಾಗಿ ಕೊಡೋ ಮಕ್ಕಳೆಲ್ಲ ಎನಗೆ ಅಂಗಡಿ ಕೂಡ ಕೂಡು ಅಂಗಡಿ ಕೂತೀವಿ ಅಣ್ಣಿ ಯಾವುದೋ ಕೈ ಚಿಂತೆ ಅದಕ್ಕೆ ನನಗೆ ಗೊತ್ತಿಲ್ಲ ಎಂಥ ಚಿಂತೆಯು ನಂಗೆ 4 ಕೊಂಡಿ ಇರ್ತದೆ ಮತ್ತೆ ಹೊಡಿಬೋದು ನಂಗಡೆ ಕಲೆಯನ್ನು ಪ್ರದರ್ಶನ ಮಾಡೋಕ್ಕೆ ಯಾವ ಪಾಪ ಇಟ್ಲಿಕ್ಕೆ ಕೊಡೋ ಮಕ್ಕಳೇ ಗೊತ್ತಿಲ್ಲ ಕಾಲೇಜಿಗೆ ಹೆಚ್ಚೆ ಕಾಡ್ಸಿ ಕೊಡೋ ಮಕ್ಕಳು ಹೋಗ್ತದೆ ಹೊರಗೆ ಪಾಪ ಅದಕ್ಕೆ ಕೊಡೋ ಮಕ್ಕಳಿಗೆ ನನ್ನ ಅಣ್ಣಿಯನ್ಗಳೇ ನಿಮ್ಮ ಅಪ್ಪ ಅಮ್ಮ ನಂಗೆ ನಾನು ಕಾಕಚಿಗೆ ದಾರಚೆ ಪಟ್ಟು ಚಳಿಗೆ ಮಾತ್ರ ಮುಟ್ಕೊಡಿ ಓದು ತೊಂದರೆ ಹಾಕಲ್ಲ ಕುಟಿ ಬಪ್ಪಗ ಹಂಗ ಚಾಯ್ ತಿಪ್ಪ ಹಿಂದೆ ಕೆಟ್ಟನೆ ಕೊಡಗು ಕಾಡು ಕರ್ನಾಟಕ ಕಾಡು ನಾನು ಕಪ್ಪು ಚುಕ್ಕಿ 30-50 ಕಾಲ ಹಚ್ಚಿ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಡೈಮಂಡ್ ಫೆಸ್ಟ್ ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್ ಇದೇ ಫೆಬ್ರವರಿ 13ರಿಂದ 28ರವರೆಗೆ ಡೈಮಂಡ್ ಆಭರಣಗಳು 4,850 ರೂಪಾಯಿಯಿಂದ ಕೈಗೆಟುಕುವ ವೈಭವ ನೂತನ ಯುಗಕ್ಕೆ ಹೊಳಪು ನೀಡುವ ಡೈಮಂಡ್ ಆಭರಣಗಳಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್ನ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮಳಿಗೆಗೆ. Challenged, empowered. Shanti Achappa, Chairperson of National Academy School. Our school is innovative school. We have completed 24 years and moving on 25th year. And this year in the month of December 2023, we are celebrating 25th Jubilee celebration. I am so happy to be at National Academy School as the principal of the school. I am very happy to be led under the leadership of our chairman, Mr. Shanti Achappa ma'am, and under the guidance of Trustee Sir Mr. Ayappa. In this school, where I have joined recently as a principal, I find our school is well fledged with respect to the laboratory, library, the staff room, the playground, and the ambience is too good. We are an innovative school with a blend of tradition and values. We use technology with a quest for knowledge. Here at National Academy School, it is always our effort to go beyond the textbooks, to teach our children more than what the textbooks can, to teach them life skills, to teach them a lot more than what the books will. It is to inspire each child, to empower each child, and that is what our aim here at National Academy School is, to empower every child in our school. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ.
ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ ಮರ್ಕರ ಟೈರ್ಸ್, ಹೋಲ್ಸೇಲ್ ಟೈರ್ಸ್ ಸೇಲ್ಸ್ ಅಂಡ್ ಸರ್ವಿಸ್, ಚೈನ್ ಗೇಟ್, ಮೈಸೂರು ರಸ್ತೆ, ಮಡಿಕೇರಿ. ನಮ್ಮಲ್ಲಿ ನವನವೀನ ಮಾದರಿಯ ಟೈರ್ ಮತ್ತು ಟ್ಯೂಬ್ಗಳು ಲಭ್ಯ. ಉತ್ತಮ ಗುಣಮಟ್ಟದ ಜೆಕೆ ಟೈರ್ಸ್, ಸಿಯೇಟ್, ಅಪೋಲೋ, ಯಾಕೋಹೋಮಾ ಬ್ರ್ಯಾಂಡ್ನ ದೀರ್ಘಕಾಲ ಬಾಳಿಕೆಯ ಟೈರ್ಸ್ಗಳನ್ನೇ ನಿಮ್ಮ ವಾಹನಗಳಿಗೆ ಬಳಸಿ. ನಿಮ್ಮ ವಾಹನದ ಟೈರ್ ಪಂಚರ್, ಇತರ ಸಮಸ್ಯೆಗಳಿಗೆ ಕರೆ ಮಾಡಿ. ವಾಹನವಿರುವ ಸ್ಥಳಕ್ಕೆ ನುರಿತವರಿಂದ ಸರ್ವಿಸ್ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ. ಮರ್ಕರ ಟೈರ್ಸ್, ಚೈನ್ ಗೇಟ್, ಮೈಸೂರು ರಸ್ತೆ, ಮಡಿಕೇರಿ. ಮಾಲೀಕರು ಧರ್ಮೇಶ್. ಮೊಬೈಲ್ 8105350024, 8310316329. ಕಡಿಮೆ ದರದಲ್ಲಿ ಬ್ರಾಂಡೆಡ್ ಟೈರ್ಗಳಿಗಾಗಿ ಮತ್ತು ಸರ್ವಿಸ್ಗಾಗಿ ಮರ್ಕರ ಟೈರ್ಸ್. ಕೊಡಗು ಜಿಲ್ಲೆದ ಮೋಕಿದ ಬಂಟು ಸಮಾಜದ ಬಂಧುಲೆ. ಕೊಡಗು ಜಿಲ್ಲೆ ಬಂಟರಿ ಸಂಘದ ಮೋಕಿದ ಲೆಪ್ಪೋಲೆ. ಕೊಡಗು ಜಿಲ್ಲಾ ಬಂಟರು ಸಂಘದ ಮಹಾಸಭೆ ಫೆಬ್ರವರಿ 5ನೇ ತಾರೀಕು ಐತಾರದಾನಿ ಪ್ರಭಾರ ಗುರ್ಕಾರ್ಲು ಆಯ್ನಂಚಿನ ರವೀಂದ್ರ ವೀರೈ ಮೀರ್ನ ಗುರ್ಕಾರ್ ಮೆಡು ಮಡಿಕೇರಿದ ಕಾವೇರಿ ಹಾಲ್ಡ್ ನಡಪೆರಂಡು ಬೊಲ್ಪು 10:30 ನಡಪೆರೆ ಇಪ್ಪುನಂಚಿನ ಸಭೆಟ್ ಸಂಘದ ಕಾರ್ಯಚಟುವಟಿಕೆದ ಬಗೆಟ್ ಚರ್ಚೆ ಬೊಕ್ಕ ಹೊಸ ಆಡಳಿತ ಮಂಡಳಿನು ಮಲ್ಪೆರವಲ್ಲ. ಈ ಸಭೆಗೆ ಕೊಡಗದ ಬಂಟು ಸಮುದಾಯದ ಬಂಧುಲು ಮಾತ ಬತ್ತದು ತನ್ಕೊಲೆ ಇಚ್ಚಾರೊರಲಿನ ಕೊರ್ದು ಸಂಘ ಬುಕ್ಕ ಸಮುದಾಯದ ಎಡ್ಡೆಪ್ಪುಗಾದ ಸಹಕಾರ ಕೊರಡು ಪಂಪಿ ಭಿನ್ನಪು ನಿಕುಲಿನ ಮೋಕೆಡು ಎತ್ಕೊನೊಂದುಲ್ಲ ಗುರ್ಕಾರುಲು ಬುಕ್ಕ ಕಾರ್ಯಕಾರಿ ಸಮಿತಿದ ಪಾದುಕೆರು ಕೊಡಗು ಜಿಲ್ಲಾ ಬಂಟರ ಸಂಘ. ಉಳಿಯದ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ದಶಕಗಳ ಪ್ರೀತಿಯ ಮುಳಿಯಾ ಜುವೆಲ್ಸ್, ಯುನಿಕ್ ಡಿಸೈನ್ಸ್. ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರಬೇಕು. ಆದ್ರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗ್ ಸಾಧ್ಯ? ಅದು ನಮ್ಮ ಕೈಗೆ ಎಟ್ಕೋದರದಲ್ಲಿ. ಚಿಂತೆ ಬೇಡ, ಈಗ ಎಲ್ಲವೂ ಸಾಧ್ಯ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. Shining senses in your life. Desirable designs. Gives you treasured memory. Sharda Jewelers. ನಮ್ಮ ಕನಸಿನ ಮನೆ ಬೇಕು ಅನ್ನೋದು ಎಲ್ಲಾ ಕುಟುಂಬಗಳ ಕನಸು. ಕನಸು ಕನಸಾಗೆ ಉಳಿಬಾರದು ಅಲ್ವಾ? ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕೈಗೆ ಎಟ್ಕೋ ದರದಲ್ಲಿ ನಿಮಗಿಷ್ಟವಾಗೋ ಮನೆ ನಿಮಗಿಷ್ಟವಾದ ಊರಲ್ಲೇ ಸಿಗತ್ತೆ. ಅದು ಸುಲಭವಾದ ಕಂತುಗಳಲ್ಲಿ. ಹೌದು, ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಕನಸು ನನಸಾಗುವ ಅವಕಾಶ ನಿಮ್ಮ ಕಣ್ಮುಂದೆನೇ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಫೆಬ್ರವರಿ 8ರಂದು ಕನಿಷ್ಠ ಕೂಲಿಗೆ ಒತ್ತಾಯಿಸಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಕೊಡಗಿನ 200ಕ್ಕೂ ಹೆಚ್ಚು ಕಾರ್ಮಿಕರು ಪಾಲ್ಗೊಳ್ಳಲಿದ್ದಾರೆಂದು ಯುನೈಟೆಡ್ ಪ್ಲಾಂಟೇಷನ್ ವರ್ಕರ್ಸ್ ಯೂನಿಯನ್ ಜಿಲ್ಲಾಧ್ಯಕ್ಷ ಎಚ್ಎಂ ಸೋಮಪ್ಪ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1948ರಲ್ಲಿ ಕಾರ್ಮಿಕರ ಕನಿಷ್ಠ ಕೂಲಿಯಿಂದ ಕನಿಷ್ಠ 5 ವರ್ಷಗಳಿಗೆ ಒಮ್ಮೆಯಾದರೂ ಪರಿಷ್ಕರಿಸಬೇಕೆಂದು ವಿಧಿಸಲಾಗಿದೆ.
ಆದರೆ ಕಾರ್ಮಿಕರ ಕನಿಷ್ಠ ಕೂಲಿ ಪರಿಷ್ಕರಣೆಯ ವಿಚಾರದ ಬಗ್ಗೆ ವಿಧಾನಸಭೆಯಲ್ಲಿ ಯಾವುದೇ ಚರ್ಚೆ ನಡೆಯದೇ ಇರುವುದು ವಿಪರ್ಯಾಸವೆಂದರು. ಸರ್ಕಾರ ನಿಗದಿ ಮಾಡಿರುವುದಕ್ಕಿಂತ ಕಡಿಮೆ ಕೂಲಿ 376 ಸಿಗ್ತಾ ಇದೆ ಎಂದು ಬೇಸರ ವ್ಯಕ್ತಪಡಿಸಿದವರು, ಮೊದಲು ಇದ್ದ ಕನಿಷ್ಠ ಕೂಲಿಯಿಂದ ರಾಜ್ಯ ಸರ್ಕಾರ 10% ಕಡಿಮೆ ಮಾಡಿ ದರವನ್ನು ಪ್ರಕಟಿಸಿದ್ದು, ಈ ಮೂಲಕ ಕನಿಷ್ಠ ಕೂಲಿಯನ್ನು ನಿರ್ಧಾರ ಮಾಡಲು ಇರುವ ಎಲ್ಲ ನಿಯಮವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಅಲ್ಲದೆ ಕನಿಷ್ಠ ಕೂಲಿಯ ಪರಿಷ್ಕರಣೆಯೇ ಬೇರೆ ಮತ್ತು ಕನಿಷ್ಠ ಕೂಲಿ ನಿರ್ಧರಿಸಿರುವುದೇ ಬೇರೆ ಎಂಬ ವಾದವನ್ನು ಮಂಡಿಸುತ್ತಾ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ ಪ್ರಯತ್ನದಲ್ಲಿ ಸರ್ಕಾರ ತೊಡಗಿದೆ ಎಂದು ಆರೋಪಿಸಿದರು. ಜೀವನ ಸೂಚನೆ ಆದರೂ ಸಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇದರ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸುತ್ತಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಎಲ್ಲ ರಾಜ್ಯದ ಎಲ್ಲ ದುಡಿಯುವ ಜನ 8ನೇ ತಾರೀಕು ಬುಧವಾರದಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಧರಣಿಯನ್ನು ಹೂಡಿ ಮಾನ್ಯ ಇದಕ್ಕೆ ಸಂಬಂಧಪಟ್ಟ ಸಚಿವರುಗಳು ಬರದಿದ್ದರೆ ನಾವು ಇದನ್ನು ಮುಂದುವರಿಸಲು ಸಹ ಸಮ್ಮತವಾಗಿದ್ದೇವೆ ಅಂತೇಳಿ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಯಾಕೆಂತಂದ್ರೆ ಈಗ ನಿಮಗೆ ಗೊತ್ತಿರಬಹುದು, ನಮ್ಮ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ. ಇವತ್ತು ಏನು ಬೇಡದಕ್ಕೆಲ್ಲ ಘೋಷಣೆ ಮಾಡ್ತಾರೆ, ಆದ್ರೂ ಯಾವುದೋ ಒಂದು ಕಾರ್ಯಗತ ಆಗ್ತಾ ಇಲ್ಲ. ಈಗಾಗಲೇ ನಾವು ಕಾರ್ಮಿಕರು ಇವತ್ತು 367 ರೂಪಾಯಿ ಸಂಬಳವನ್ನು ಪಡ್ಕೊಂಡು ಇವತ್ತು ಜೀವನ ಸಾಗಿಸ್ತಾ ಇದ್ದೀವಿ. ಇದು ಸಾಲವಿಲ್ಲ. ನಾವು ಕಳೆದ 5-6 ವರ್ಷಗಳಿಂದ ನಮಗೆ ಕನಿಷ್ಠ ವೇತನ 600 ರೂಪಾಯಿ ಇಲ್ಲದೆ 31,000 ತಿಂಗಳಿಗೆ ನಮಗೆ ಕೊಡಬೇಕು ಅಂತೇಳಿ ನಾವು ಬೇಡಿಕೆಯನ್ನು ಇಟ್ಟರು ಸಹ ಇದರ ಬಗ್ಗೆ ರಾಜ್ಯ ಸರ್ಕಾರ ಕಿಂಚಿತ್ತೂ ಸಹ ನಮ್ಮ ನಾಯಕರ ಜೊತೆ ಮಾತನಾಡಲಿಲ್ಲ ಮತ್ತು ಅದರ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸಿಲ್ಲ. ಇದು ನಮ್ಮ ಕಾರ್ಮಿಕರ ಒಂದು ದುಡಿಮೆ ಮತ್ತು ಒಂದು ಜೀವನದ ಹೋರಾಟವಾಗಿದೆ. ಕೊಡ್ಲಿಪೇಟೆ ಗುರುಪೀಠ ಕಲ್ಲಳ್ಳಿ ಮಠದ ಗುರು ಪಟ್ಟಾಧಿಕಾರ ಮಹೋತ್ಸವ ಫೆಬ್ರವರಿ 9 ಮತ್ತು 10ರಂದು ನಡೆಯಲಿದೆ ಎಂದು ಕೊಡ್ಲಿಪೇಟೆ ಗುರುಪೀಠ ಕಲ್ಲಳ್ಳಿ ಮಠ ಮತ್ತು ಕೊಡ್ಲಿಪೇಟೆ ವೀರಶೈವ ಮಂಡಳಿ ಅಧ್ಯಕ್ಷ ಎಸ್ ವರಪ್ರಸಾದ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಶನಿವಾರ ಸಂತೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರ ಕಲ್ಲಳ್ಳಿ ಮಠದಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮ ನಡೆಯಲಿದ್ದು, ಫೆಬ್ರವರಿ 10ರಂದು ಬೆಳಗ್ಗೆ 11 ಗಂಟೆಗೆ ಕಲ್ಲಳ್ಳಿ ಮಠದ ಆವರಣದಲ್ಲಿರುವ ವೀರಭದ್ರ ಸ್ವಾಮಿ ವೇದಿಕೆಯಲ್ಲಿ ಗುರು ಪಟ್ಟಾಧಿಕಾರ ಮಹೋತ್ಸವ ಮತ್ತು ಧರ್ಮಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಮಠಾಧೀಶರು, ಸ್ವಾಮೀಜಿಗಳು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಆಡಳಿತ ಮಂಡಳಿ ಉಪಾಧ್ಯಕ್ಷ ಎಚ್.ಎಸ್. ಯತೀಶ್ ಕುಮಾರ್, ಗುರುಪೀಠ ಕಲ್ಲಳ್ಳಿ ಮಠಾಧೀಶ ರುದ್ರಮುನಿ ಮಹಾಸ್ವಾಮೀಜಿ, ಕಾರ್ಯದರ್ಶಿ ಪಿಎಸ್ ಲಿಂಗರಾಜ್ ಪಾಲ್ಗೊಂಡಿದ್ದರು. ಕೊಡ್ಲಿಪೇಟೆ ವೀರಶೈವ ಸಮಾಜ ಉಪಾಧ್ಯಕ್ಷ. ಈಗ ನಮ್ಮ ಪತ್ರಿಕಾ ಬಂಧುಗಳನ್ನ ಸ್ವಾಗತ ಮಾಡುತ್ತಾ, ನಮ್ಮ ಕೊಡ್ಲಿಪೇಟೆ ವೀರಶೈವ ಸಮಾಜಕ್ಕೆ ಸೇರಿದಂಥ ಶ್ರೀ ಗುರುಪೀಠ ಕಲ್ಲಳ್ಳಿ ಮಠದಲ್ಲಿ 9 ಮತ್ತು 10ನೇ ತಾರೀಕು ಕಾರ್ಯಕ್ರಮವನ್ನು ಗುರು ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸುಮಾರು ಒಂದು 2,000 ಜನ ಭಕ್ತರು ಬರುವ ನಿರೀಕ್ಷೆ ಇದೆ. ಹಾಗೆ ಎಲ್ಲ ಸಾರ್ವಜನಿಕ ಬಂಧುಗಳು, ಭಕ್ತರು, ತಾಯಿ ಇಲ್ಲಿ ಚೌಡಮ್ಮ ತಾಯಿ ದೇವರಿದೆ, ತಾಯಿಯ ದೇವರ ದರ್ಶನ ಮಾಡಿಕೊಂಡು ಅದಕ್ಕೆ ಕೃಪಾಶೀರ್ವಾದವನ್ನು ಪಡ್ಕೊಂಡು ಅದಕ್ಕೆ ಸಭೆಗೆ ಎಲ್ಲರೂ ಸಾರ್ವಜನಿಕ ಬಂಧುಗಳು, ಸಮಾಜ ಬಾಂಧವರೆಲ್ಲರೂ ಭಾಗವಹಿಸಬೇಕಾಗಿ ಹಾಗೂ ಆಹ್ವಾನ ಪತ್ರಿಕೆ ತಲುಪದಿದ್ದಂಥವರಿಗೂ ಸಹ ಈ ಮೂಲಕ ಕಳಕಳಿಯಿಂದ ಮನವಿ ಮಾಡಿ ಈ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಈ ಪತ್ರಿಕಾ ಮುಖಾಂತರ ಕೇಳ್ತಾರೆ. ಕಲ್ಲಳ್ಳಿ ಮಠದ ಗುರುಗಳು ನಮಗೆ ನಾವು ಬಂದು 27 ವರ್ಷ ಆಯಿತು. 27 ವರ್ಷದ ನಂತರ ಈಗ ಸಮಾಜದವರೆಲ್ಲರೂ ಸೇರಿ ಪಟ್ಟಾಧಿಕಾರ ಮಹೋತ್ಸವ ಅಂತ ಹಮ್ಮಿಕೊಂಡಿದ್ದಾರೆ. ತುಂಬ ಸಂತೋಷ. ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಯಾಕಂದರೆ ಆ ಕಾರ್ಯಕ್ರಮಕ್ಕೆ ಸುಮಾರು ಒಂದು 5-6 ಸಾವಿರ ಜನ ಬರುವಂಥ ನಿರೀಕ್ಷೆ ಇದೆ. ಹಾಗಾಗಿ ಎಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀವಿ. ಮತ್ತು ಸ್ವಾಮಿಗಳು ದಯಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ನಾವು 9 ಮತ್ತು 10 ಗುರುವಾರ ಮತ್ತು ಶುಕ್ರವಾರ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಗುರುವಾರ ಸಾಯಂಕಾಲ ಗಂಟೆ ಪೂಜಾ ಕಾರ್ಯಕ್ರಮ ಇರುತ್ತೆ. ಶುಕ್ರವಾರ ಬೆಳಿಗ್ಗೆ 5 ಗಂಟೆಗೆ ಸ್ವಾಮಿಗಳಿಗೆ ದೀಕ್ಷಾ ಕಾರ್ಯಕ್ರಮ, 9 ಗಂಟೆಯಿಂದ ಊರಲ್ಲಿ ಒಂದು ಪಲ್ಲಕ್ಕೋತ್ಸವ ಮತ್ತು ಸಭಾ ಕಾರ್ಯಕ್ರಮ ಇದೆ. ಸಭಾ ಕಾರ್ಯಕ್ರಮ ಅತಿಥಿಗಳು, ಮುಖ್ಯ ಅತಿಥಿಗಳು ಎಲ್ಲ 14 ಸ್ವಾಮಿಗಳನ್ನ ನಾವು ಆಹ್ವಾನಿಸಿದ್ವಿ. ಹೊದವಾಡ ವಯಸ್ಸಿಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ 19ನೇ ವರ್ಷದ ಕೊಡಗು ಮುಸ್ಲಿಂ ಕಪ್ ಕ್ರಿಕೆಟ್ ಪಂದ್ಯಾವಳಿ
ಮಾರ್ಚ್ 4ರಿಂದ 12ರವರೆಗೆ ನಡೆಯಲಿದೆ ಎಂದು ಕೊಡಗು ಮುಸ್ಲಿಂ ಸ್ಪೋರ್ಟ್ಸ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಎಸ್ ಆದಂ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂದ್ಯಾವಳಿಯ ಧ್ವಜವನ್ನು ಆಯೋಜಕರಿಗೆ ಹಸ್ತಾಂತರಿಸಿದರು. ದಾಪಕ್ಲುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿ ನಡೆಯಲಿದ್ದು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ನಾಯಕರು ಪಾಲ್ಗೊಳ್ಳಲಿದ್ದಾರೆಂದು ಮಾಹಿತಿ ನೀಡಿದರು. ಈಗಾಗಲೇ 80 ತಂಡಗಳು ನೋಂದಾಯಿಸಿಕೊಂಡಿದ್ದು 150ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ನಾನು ಕೊಡಗು ಜಿಲ್ಲಾ ಮುಸ್ಲಿಂ ಸ್ಪೋರ್ಟ್ಸ್ನ ಪ್ರಧಾನ ಕಾರ್ಯದರ್ಶಿ ಕಾರ್ಯನಿರ್ವಹಿಸ್ತಿದ್ದೆ. ಇವತ್ತಿನ ಪತ್ರಿಕಾಗೋಷ್ಠಿ ವಿಚಾರ ಏನಂತ ಹೇಳಿದ್ರೆ, ಕೊಡಗು ಮುಸ್ಲಿಂ ಕಪ್ ಕ್ರಿಕೆಟ್ ಪಂದ್ಯಾವಳಿಯ 19ನೇ ವರ್ಷದ ಕ್ರೀಡಾಕೂಟದ ಬಗ್ಗೆ ಇವತ್ತು ರೆಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಏನು 2004ರಲ್ಲಿ ಆರಂಭಗೊಂಡಂತಹ ಕ್ರೀಡಾಕೂಟ ಕೊಡಗಿನ ಗಡಿಭಾಗ ಇದೆ, ಎಡಪಾಲದಲ್ಲಿ ಆರಂಭಗೊಂಡ ಕ್ರೀಡಾಕೂಟ ಇದು ಸುಮಾರು 18 ವರ್ಷವನ್ನು ಪೂರೈಸಿ ವರ್ಷದಿಂದ ವರ್ಷಕ್ಕೆ ಅತ್ಯುತ್ತಮ ಕ್ರೀಡಾಕೂಟ ಆಗ್ತಾ ಇದೆ. ಒಂದು ಸಣ್ಣ ಗ್ರಾಮದಲ್ಲಿ ಆರಂಭಗೊಂಡ ಕ್ರೀಡಾಕೂಟ ಬಹುಶಃ ಆ ದಿನ 50 ತಂಡಗಳು ಭಾಗವಹಿಸಿದ್ದು, ಈಗ 150ಕ್ಕಿಂತ ಹೆಚ್ಚು ತಂಡಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ 18 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿದೆ. ಈಗ 19 ವರ್ಷವನ್ನು ನಾವು ವಯಸ್ಸು ಒದವಾಡದ ಬಗ್ಗೆ ಇವತ್ತು ದಿನ ನಾವು ಕ್ರೀಡಾಕೂಟದ ಧ್ವಜವನ್ನು ಹಸ್ತಾಂತರಿಸುವ ಮೂಲಕ ಕ್ರೀಡಾಕೂಟಕ್ಕೆ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟವನ್ನು ನಾವು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಬಹುಶಃ ವರ್ಷದಿಂದ ವರ್ಷಕ್ಕೆ 10 ಕ್ರೀಡಾಕೂಟ ನಡೀತಿದೆ. ಅದೇ ರೀತಿ ಕೊಡಗಿನಲ್ಲಿ ಬಹಳಷ್ಟು ಕ್ರೀಡಾಕೂಟ ನಡೆಯುವಾಗ ಸರ್ಕಾರದ ಬಹಳಷ್ಟು ಅನುದಾನಗಳು ಬರ್ತದೆ. ನಾವು ಕೂಡ ಪ್ರತಿ ವರ್ಷ ಸರ್ಕಾರಕ್ಕೆ ಪ್ರತಿ ವರ್ಷ ಕೂಡ ಮನವಿ ಮಾಡ್ತೀವಿ. ನಮ್ಮ ಸಮುದಾಯ ಕ್ರೀಡಾಕೂಟಕ್ಕೆ ಒಂದು ಅನುದಾನ ಸರ್ಕಾರದಿಂದ ಕೊಡಿಯಿಂದ ಬಹಳಷ್ಟು ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಒಂದು ಸ್ಪಂದನೆ ದೊರಕ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಯಾವುದೇ ಸರ್ಕಾರ ಬರ್ತದೆ, ನಮ್ಮ ಕೊಡಗಿನ ಏನು ಮುಸ್ಲಿಂ ಇದ್ದೀವಿ, ಈ ಕ್ರೀಡಾಕೂಟ ನಡೆಸ್ತಾ ಇದ್ದೀವಿ, ತಾವು ಕೂಡ ಒಂದು ಅನುದಾನವನ್ನು ನೀಡಿ ಈ ಕ್ರೀಡಾಕೂಟಕ್ಕೆ ಸರ್ಕಾರದಿಂದ ಕೂಡ ಒಂದು ಯಶಸ್ವಿಯಾಗಲಿಕ್ಕೆ ಸಹಕರಿಸಬೇಕು ಅಂತ ನಾವು ಇದನ್ನ ಮನವಿ ಮಾಡ್ತೀವಿ. ಕೊಡಗು ಮುಸ್ಲಿಂ ಕಪ್ನ ಸ್ಥಾಪಕ ಅಧ್ಯಕ್ಷ ಕೆಎ ಅಬ್ದುಲ್ ರಶೀದ್, ಕೊಡಗು ಮುಸ್ಲಿಂ ಸ್ಪೋರ್ಟ್ಸ್ ಟ್ರಸ್ಟ್ನ ಅಧ್ಯಕ್ಷ ಎಎ ಅಬ್ದುಲ್ ಖಾದರ್ ಮತ್ತಿತರ ಪ್ರಮುಖರು ಹಾಜರಿದ್ದರು. ವಿಜಯಪುರದಲ್ಲಿ ನಡೆದ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಪ್ರಶಸ್ತಿಯಿಂದ ಕೊಡಗಿನ ಪತ್ರಕರ್ತರಾದ ಪುತ್ತರೇರ ಕರುಣ್ ಕಾಳಯ್ಯ ಮತ್ತು ಜಗದೀಶ್ ಜೋಡುಬೇಟಿ ಅವರಿಗೆ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಫೆಬ್ರವರಿ 4 ಮತ್ತು 5ರಂದು ವಿಜಯಪುರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನಡೆದ 37ನೇ ಕರ್ನಾಟಕ ರಾಜ್ಯ ಸಮ್ಮೇಳನದಲ್ಲಿ ಆರ್ಥಿಕ ದುರ್ಬಲ ವರ್ಗದ ಅತ್ಯುತ್ತಮ ವರದಿಗೆ ಬಿಜಿ ತಿಮ್ಮಪ್ಪಯ್ಯ ಪ್ರಶಸ್ತಿಯಿಂದ ವಿಜಯ ಕರ್ನಾಟಕ ವರದಿಗಾರ ಜಗದೀಶ್ ಜೋಡುಬೇಟಿ ಪಡೆದರೆ, ವೀರ ಸೇನಾನಿಯ ಬಗೆಗಿನ ಅತ್ಯುತ್ತಮ ವರದಿಗೆ ಸಣ್ಣುವಂಡ ಶ್ರೀನಿವಾಸ ಚಂಗಪ್ಪ ಪ್ರಶಸ್ತಿಗೆ ಶಕ್ತಿ ವರದಿಗಾರ ಪುತ್ತರೀರ ಕರುಣ್ ಕಾಳಯ್ಯ ಭಾಜನರಾಗಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಜಿ ಸಚಿವ ಎಂಬಿ ಪಾಟೀಲ್, ಬಸವನ ಬಾಗೇವಾಡಿ ಶಾಸಕ ಶಿವಾನಂದ ಪಾಟೀಲ್, ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಾಂತೇಶ ದಾನಮ್ಮನವರ, ವಿಧಾನ ಪರಿಷತ್ ಪ್ರತಿಪಕ್ಷ ಮುಖ್ಯ ಸಚೇತಕ ಪ್ರಕಾಶ್ ರಾಥೋಡ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಹಾಸಿಂ ಪೀರ್ ವಾಲಿಕಾರ, ಮಾಜಿ ಶಾಸಕ ಡಾಕ್ಟರ್ ಮಕ್ಬೂಲ್ ಭಗವಾನ್, ಮುಖಂಡರಾದ ಅಬ್ದುಲ್ ಹಮೀದ್ ಮುಷ್ರಿಫ್, ಮೊಹಮ್ಮದ್ ರಫೀಕ್ ಟಪಾಲ್, ಐಯುಡಬ್ಲ್ಯೂಜೆ ಅಧ್ಯಕ್ಷ ಬಿವಿ ಮಲ್ಲಿಕಾರ್ಜುನಯ್ಯ, ಪ್ರಧಾನ ಕಾರ್ಯದರ್ಶಿ ಜೆಸಿ ಲೋಕೇಶ್, ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಜಿಲ್ಲಾಧ್ಯಕ್ಷ ಸಂಗಮೇಶ ಸೂರಿ ಪಾಲ್ಗೊಂಡಿದ್ದರು. ರಾಜ್ಯ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ, ರಾಜ್ಯ ಸಂಘದ ನಿರ್ದೇಶಕ ಟಿಎನ್ ಮಂಜುನಾಥ್, ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಸವಿತಾ ರೈ, ಪೊನ್ನಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ದಿನೇಶ್, ಜಿಲ್ಲಾ ಸಮಿತಿ ಉಪಾಧ್ಯಕ್ಷ ಪಳೆಯಂಡ ಪಾರ್ಥ ಚಿಣ್ಣಪ್ಪ, ಕಾರ್ಯದರ್ಶಿ ಪ್ರೇಮ್ಕುಮಾರ್ ಜೆ ಮತ್ತು ಸದಸ್ಯ ಸಂತೋಷ್ ರೈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಲಕ್ಷ್ಮೀ ಬೇಲೂರು ಡೆಕ್ಕನ್ ಹೆರಾಲ್ಡ್, ಪ್ರವೀಣ್ ಪಿ ಕೊಡಗು, ಬಸವರಾಜ್ ಭೋಗಾವತಿ ಮಾನ್ವಿ ರಾಯಚೂರು, ರಶ್ಮಿ ಬೇಲೂರು ಡೆಕ್ಕನ್ ಹೆರಾಲ್ಡ್, ಪ್ರವೀಣ್ ಪಿ ಭಾರತ ಹಿಂದೂ, ಚೇತನ ಬೆಳಗೆರೆ ಸೌತ್ ಫಸ್ಟ್. ಸೋಮವಾರಪೇಟೆ ತಾಲೂಕು 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಫೆಬ್ರವರಿ 11ರಂದು ಗೌಡಳ್ಳಿ ಬಿಜಿಎಸ್ ಶಾಲಾ ಮೈದಾನದಲ್ಲಿ
ಅರ್ಥಪೂರ್ಣವಾಗಿ ನಡೆಯಲಿದೆ ಎಂದು ಸಮ್ಮೇಳನದ ಪ್ರಚಾರ ಸಮಿತಿ ಅಧ್ಯಕ್ಷ ಹಿರಿಕರ ರವಿ ತಿಳಿಸಿದ್ದಾರೆ. ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ ಶಾಸಕ ಎಂಪಿ ಅಪ್ಪಚ್ಚು ರಂಜನ್, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಎಂಪಿ ಕೇಶವ ಕಾಮತ್, ತಾಲೂಕು ಅಧ್ಯಕ್ಷ ಎಸ್ಟಿ ವಿಜೇತ್ ನೇತೃತ್ವದಲ್ಲಿ ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಕನ್ನಡ ಹಬ್ಬವನ್ನು ಯಶಸ್ವಿಗೊಳಿಸಲು ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದ್ದಾರೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಫೆಬ್ರವರಿ 11ರ ಶನಿವಾರ ಬೆಳಗ್ಗೆ 7:30ಕ್ಕೆ ದೊಡ್ಡಮಳ್ತೆ ಹೊನ್ನಮ್ಮ ಕೆರೆಯಿಂದ ಬೈಕ್ ಜಾಥಾ ಹೊರಡಲಿದೆ. ಬೆಳಗ್ಗೆ 8 ಗಂಟೆಗೆ ಸೋಮವಾರಪೇಟೆ ತಹಶೀಲ್ದಾರ್ ಎಸ್ಎನ್ ನರಗುಂದ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ಕನ್ನಡ ಧ್ವಜ, ತಾಲೂಕು ಅಧ್ಯಕ್ಷ ಎಸ್ಟಿ ವಿಜೇತ್ ಕನ್ನಡ ಪರಿಷತ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಬೇಟಿ ಕಟ್ಟೆ ಕೆನರಾ ಬ್ಯಾಂಕ್ ಜಂಕ್ಷನ್ನಿಂದ 9 ಗಂಟೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯಲ್ಲಿ ನಡೆಯಲಿದೆ. ಮಂಗಳವಾದ್ಯ, ಪೂರ್ಣ ಕುಂಭಗಳು, ಕಲಾ ತಂಡಗಳು, ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯಲಿದೆ. ಕನ್ನಡ ಅಭಿಮಾನಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ. 9 ಗಂಟೆಗೆ ಗಣ್ಯರ ನೆನಪಿನ ದ್ವಾರಗಳ ಉದ್ಘಾಟನೆ ನಡೆಯಲಿದೆ. 11 ಗಂಟೆಗೆ ಸಮ್ಮೇಳನವೊಂದ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಉದ್ಘಾಟಿಸಲಿದ್ದಾರೆ. ಮಧ್ಯಾಹ್ನ 1:30ರಿಂದ 2:30ರವರೆಗೆ ಗೀತಗಾಯನ ಸ್ಪರ್ಧೆ ನಡೆಯಲಿದೆ. 3 ಗಂಟೆಗೆ ವಿಚಾರಗೋಷ್ಠಿ ಪ್ರಾರಂಭವಾಗಲಿದೆ. 4 ಗಂಟೆಗೆ ಕವಿಗೋಷ್ಠಿ ನಡೆಯಲಿದೆ. 4:30ಕ್ಕೆ ಬಹಿರಂಗ ಅಧಿವೇಶನ ನಡೆಯಲಿದೆ. ಸಂಜೆ 5 ಗಂಟೆಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಮತ್ತೆ ಆರಳ್ಳಿ ಶ್ರೀ ಚನ್ನಕೇಶವ ಸ್ವಾಮಿ ನೆನಪಿನ ದ್ವಾರವನ್ನ ಆರಳ್ಳಿ ಗ್ರಾಮಾಧ್ಯಕ್ಷರಾದ ಅಪ್ಪಣ್ಣ ಅವರು ಉದ್ಘಾಟಿಸುತ್ತಾರೆ. ಮತ್ತೆ ದಿವಂಗತ ಹಿರಿಕರ ಗ್ರಾಮದ ಜಿ.ಎ. ಸುಬ್ಬೇಗೌಡರ ನೆನಪಿನ ದ್ವಾರವನ್ನ ಅವರ ಮಗ ದಾಮೋದರ್, ಅವರ ಮೊಮ್ಮಗವರು ಅವರು ಉದ್ಘಾಟಿಸ್ತಾರೆ. ನಂತರ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ನೆನಪಿನ ದ್ವಾರವನ್ನು ಬೇಟಿಕಟ್ಟೆ ಯುವಕ ಸಂಘದ ಅಧ್ಯಕ್ಷರಾದ ಜಯನಂದ್ ಅವರು ಉದ್ಘಾಟಿಸ್ತಾರೆ. ಮತ್ತು ಶ್ರೀ ಚೌಡೇಶ್ವರಿ ಯುವಕ ಸಂಘದ ನೆನಪಿನ ದ್ವಾರ ಇದು ಚನ್ನಪುರ ಕಾಲೋನಿಯ ಮಧು ಅವರು ಅದನ್ನು ಉದ್ಘಾಟಿಸ್ತಾರೆ. ಮತ್ತು ದಿವಂಗತ ವೆಂಕಟರಮಣಾಚಾರ್ ನೆನಪಿನ ದ್ವಾರವನ್ನು B.P. ಮೊಗಪ್ಪ ಇವರು ನೆರವೇರಿಸ್ತಾರೆ. ಹುಲಿಗೇರಿ ಬಸವೇಶ್ವರ ಸ್ವಾಮಿ ನೆನಪಿನ ದ್ವಾರ. ಹಾಗೆಯೇ ಆಶಯ ನುಡಿ ನಮ್ಮ ಸಮ್ಮೇಳನಾಧ್ಯಕ್ಷರು ಮಾತನಾಡ್ತಾರೆ. ಆಮೇಲೆ ಸಮಾರೋಪ ಭಾಷಣದಲ್ಲಿ ಶ್ರೀ ಪ್ರೊಫೆಸರ್ ಕಾಳೇಗೌಡ ನಾಗವರ ಇವರು ನಿವೃತ್ತ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾನಿಲಯ, ಇವರು ಬರ್ತಾ ಇದ್ದಾರೆ. ಹಾಗೆಯೇ ನಮ್ಮ ಜಿಲ್ಲಾಧ್ಯಕ್ಷರ ನುಡಿ, ನಂತರ ಮುಖ್ಯ ಅತಿಥಿಗಳಾಗಿ ಶಾಸಕರಾದಂತಹ ಅಪ್ಪಚ್ಚುರಂಜನ್, ಡಾಕ್ಟರ್ ನಂತರಗೌಡ, SP ಮೇದಪ್ಪನವರು, SG ಅರಪಳ್ಳಿ ರವೀಂದ್ರರವರು, ನಾಪಣ್ಣ ಮುತ್ತಪ್ಪನವರು, ಹೀಗೆ ಅನೇಕ ಗಣ್ಯರು ಈ ಒಂದು ಸಮಾರೋಪ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಸಂಜೆ 6:30ಕ್ಕೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ನಡೆಯುತ್ತೆ. ಈ ಉದ್ಘಾಟನೆಯನ್ನ KS ಮೋಹನ್, ಸಂಸ್ಥಾಪಕರು, ಯಕ್ಷಗಾನ ಸಮಿತಿ ಗೌಡಳ್ಳಿ, ಇವರು ವಹಿಸಿಕೊಳ್ತಾರೆ. ಹಾಗೆಯೇ ಅಧ್ಯಕ್ಷತೆ ಇನ್ನೊಬ್ರು ಉದ್ಘಾಟನೆ ಮಾಡ್ತಾರೆ. ಅಧ್ಯಕ್ಷತೆಯನ್ನ ಶ್ರೀ ಶಂಕರಯ್ಯ, ಕನ್ನಡ ಉಪನ್ಯಾಸಕರು, ಕುಶಾಲನಗರ, ಇವರು ವಹಿಸಿಕೊಳ್ತಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಮುರಳೀಧರ್ SA, ಅಧ್ಯಕ್ಷರು ಕೊಡಗು ಪತ್ರಕರ್ತರ ಸಂಘ ಅವರು, ಹಾಗೆಯೇ ನಲ ವಿಜಯ ಅವರು, ಜೋಕಿ. ಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ST ವಿಜೇತ್, ಗೌರವ ಕಾರ್ಯದರ್ಶಿಗಳಾದ ಜ್ಯೋತಿ ಅರುಣ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ ನಡೆಯಿತು. ಅಧ್ಯಕ್ಷರಾದ ಶಾಸಕ KG ಬೋಪಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಭಾಂಗಣದಲ್ಲಿ ನಡೆಯಿತು. ಮುಖ್ಯ ಆಡಳಿತಾಧಿಕಾರಿ ಜೆ. ಶ್ರೀನಿವಾಸ್ ಆರಂಭದಲ್ಲಿ ಸಭೆಗೆ ಆಗಮಿಸಿದ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರಾದ ಸುಜಾ ಕುಶಾಲಪ್ಪ ಅವರಿಗೆ ಹಾಗೂ ಸಭೆಗೆ ಆಗಮಿಸಿದ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಸ್ವಾಗತ ಕೋರಿ ಸಭೆಯ ನಡಾವಳಿಯನ್ನು ತಿಳಿಸಿದರು. ಆಸ್ಪತ್ರೆ ಅಭಿವೃದ್ಧಿಗೆ ಮಾಹಿತಿ ನೀಡಿದರು. ಆ ಬಗ್ಗೆ ಶಾಸಕರು ಹೊರ ರೋಗಿಗಳಿಗೆ ಸಂದರ್ಶನ ಶುಲ್ಕ 10 ರೂಪಾಯಿ ನೀಡುವಂತೆ ಕೋರಿಕೊಂಡ ಹಿನ್ನೆಲೆ ಬೋಪಯ್ಯ ಮತ್ತು ಸುಜಾ ಕುಶಾಲಪ್ಪ ಸಮ್ಮತಿಯನ್ನ ನೀಡಿದರು. ಸೊ ಅದಕ್ಕೆ ನಾನು ಸೌಮ್ಯ ಮ್ಯಾಮು ಸೆಕೆಂಡ್ ಆನ್ ಕಾಲ್ ಆಗ್ತಾರೆ. ನಾನು MSc ಮಾಡೋಕ್ಕಾಗಲ್ಲ, ರೂರಲ್ ಸರ್ವಿಸ್ ಪ್ರಕಾರ ನಾನು MSc ಮಾಡೋಕ್ಕಾಗಲ್ಲ. ಸೊ ನಂದು ಡ್ಯೂಟಿಯಿಂದ ಇನ್ನೊಬ್ರು ಇದ್ದಾರೆ, ರೂರಲ್ ಸರ್ವಿಸ್ ಆಫೀಸರ್ಸು, ನಮ್ಮ ಇಬ್ಬರು ಡ್ಯೂಟಿದ್ದೀರ. ಇನ್ನೊಬ್ರು ಪರ್ಮನೆಂಟ್ ಆಫೀಸರ್ಗೆ ಒಬ್ರು ಇನ್ಚಾರ್ಜ್ ಆಗ್ತಾರೆ. MSc ಯಾವ್ದಾದ್ರು ಬಂದಾಗ ನಾನು ಅವ್ರ ಪ್ರಕಾರ ನಾನು ಮಾಡ್ತೀನಿ. ಮತ್ತೆ ಅವರೆಲ್ಲ ಮುಂದೆ ತಗೊಳ್ತಾರೆ MSCs ಎಲ್ಲ. ನಿನ್ನೆ ನಂದು ಡ್ಯೂಟಿ ಅಲ್ಲ, ಸಾಗೋ ಡ್ಯೂಟಿ ನಾನು ಮಾಡ್ತಿದ್ದೀನಿ. ಸೊ ಸೌಮ್ಯ ಮ್ಯಾಮ್ ಎಗ್ರಿ ಆದರು, ನನಗೆ ಸೆಕೆಂಡ್ ಆನ್ ಕಾಲ್ ಮಾಡಿದ್ದೆ, MSCs ಎಲ್ಲ ಬಂದರೆ ಅವರು ನೋಡ್ಕೊಳ್ತಾರೆ ಅಂತ.
ಇಲ್ಲಿ ಅರೌಂಡ್ 6 o'clock ಟೈಮ್ ಇದೆ ಸರ್. ಒಬ್ಬರು ಪೇಷಂಟ್ ಬಂದಿದ್ದಾರೆ, ಗೋಡುಕೊಪ್ಪದಿಂದ ರೆಫರ್ ಆಗಿದ್ದಾರೆ. ಒಬ್ರು 27 year old ಅಂತ ಉತ್ತಪ್ಪ, ಅವ್ರ ಜೊತೆಗೆ 3 ಜನರು ಬಂದಿದ್ದಾರೆ. ಆಮೇಲೆ ಸರ್, ಮೊದಲನೇದು ಡಯಾಲಿಸಿಸ್. ನಮ್ಮ ಆಸ್ಪತ್ರೆಯಲ್ಲಿ 5 ಡಯಾಲಿಸಿಸ್ ಮಿಷಿನ್ ಇದೆ ಸರ್. ಮೊದಲಲ್ಲಿ 44 ರೋಗಿಗಳಿಗೆ ಡಯಾಲಿಸಿಸ್ ನಡೀತಾ ಇದೆ. 6 ಜನ ಇದರಲ್ಲಿದ್ದಾರೆ ಸರ್, ವೇಟಿಂಗ್ ಲಿಸ್ಟ್ ಇದ್ದಾರೆ ಅಷ್ಟೇ. ಅದು ಪರ್ ಡೇ 14 ಜನಕ್ಕೆ ಡಯಾಲಿಸಿಸ್ ಮಾಡ್ತೀವಿ. ಒಬ್ಬರಿಗೆ ವಾರಕ್ಕೆ 2 ಸಲ ಆಗೋದು, ಒಬ್ಬರಿಗೆ ವಾರಕ್ಕೆ 3 ಸಲ ಆಗೋದು. ಟೋಟಲ್ಲು ಡಯಾಲಿಸಿಸ್ ಪರ್ ಮಂತು 347. ಆ ಡಯಾಲಿಸಿಸ್ಗೆ ಆ್ಯಕ್ಚುಲಿ ಸರ್ಕಾರದಿಂದ ನಮಗೆ ಪರ್ಮಿಷನ್ ಕೊಟ್ಟಿರೋದು ವಾಟರ್ ಸಪ್ಲೈ ಆ್ಯಂಡ್ ಎಲೆಕ್ಟ್ರಿಕ್ ಸಪ್ಲೈ ಅಷ್ಟೇ. ಬಾಕಿದೆಲ್ಲ ಅವರು ಇಂಜಿನಿಯರು ಮೇಂಟೈನ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಅದು ವಾಟರ್ ಸಪ್ಲೈ ಆ್ಯಂಡ್ ಎಲೆಕ್ಟ್ರಿಕ್ ಸಾಹೇಬರನ್ನು ನೋಡಿದ್ವಿ, ಈಗ ಅದೇ ತುಂಬ ಬಿಲ್ ಬರುತ್ತೆ ಸರ್. ಅದು ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಆದರೆ ಸಂಜೆ 7 ಗಂಟೆ ಮುಗಿಯುತ್ತೆ. 4 ಶಿಫ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಅಲ್ಲಿ ಅವರು ಕಂಪ್ನಿಯವರು ಐರನ್ ಸುಕ್ರೋಸ್ ಇಂಜೆಕ್ಷನ್ ಆ್ಯಂಡ್ ಎಫ್ಆರ್ಎನ್ ಅಂತ ಸಪ್ಲೈ ಮಾಡ್ತಾರೆ. ಆ್ಯಕ್ಚುಲಿ ಅದು ಸಾಕಾಗಲ್ಲ ಸರ್. ಅದು ಏನೇ ಅದು ಅವ್ರು ಹೇಳ್ತಾರೆ, ನಮ್ಮ DHO ಆಗ್ಬೋದು, DD ಆಗ್ಬೋದು,